ನೋಡಿ ಆಚೆ ಹೋಗೋರು ನಾವು ಎಂಥ ಸ್ಪೆಷಲ್ ಪೀಪಲ್ ಅಂದರೆ ಸ್ಟಾರ್ ಬಕ್ಸಿಗೆ ಬರ್ಬೇಕು ಗೈಸ್. ಬಂದೇ ಬರ್ತೀನಿ ನೋಡ್ಕೊಳ್ಳಿ. ಜಾಸ್ತಿ ನಮ್ಮ ಅಕ್ಕನ ಬ್ಲಾಗ್ ನೋಡಿ ನಾವು ಸ್ಟಾರ್ ಬಕ್ಸ್ಗೆ ಹೋಗ್ತೀವಿ. ಏನು ಚೈಲ್ಡ್ಗಳು ಹೋಗಿ ಟಿಕೆಟ್ ತಗೊಳ್ತಿದ್ದಾರೆ ಅಂತ ನೋಡಿ. ಇವಾಗ 7 ಹೋಗಿ ಚೈಲ್ಡ್ ತರ ಟಿಕೆಟ್ ತಗೊಳ್ತಿದ್ದಾರೆ. ಏನ್ ಮಾಡೋಣ, ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿದೆ. ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದಿರೋ ತರ ರಿಯಾಕ್ಷನ್ ಕೊಡ್ತಿದ್ದಾಳೆ. ಇದೀವಿ ಮಂತ್ರಿ ಸ್ಕ್ವೇರ್ಗೆ. ಆಕ್ಚುಲಿ ಇವಾಗ ಡಿಫ್ರೆಂಟ್ ಆಗಿ ಏನ್ ಅನ್ಸ್ತಿರೋದಂದ್ರೆ ಸೊ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದೆ. ಅಲ್ಲಿ ನೋಡಿದ್ರೆ ಬೆಡ್ ಟೈಮ್ ಅಂತ ಇತ್ತು. ಅದು ನೋಡಿದ್ರೆ ಅವ್ರು ಆನ್ ಮಾಡಿಬಿಟ್ಟಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂದೇತನ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್ ಅಂದು ಫುಲ್ ಅಭ್ಯಾಸ ಆಗೋಗ್ತಿದೆ. ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ ಗೈಸ್ ಅನ್ನೋ ಥರ ಪ್ರಾಕ್ಟೀಸ್ ಆಗ್ತಿದೆ. ಸೊ ಇವತ್ತು ವೀಕೆಂಡ್ ಸಂಡೇ. ಇವತ್ತೇನಪ್ಪ ವ್ಲಾಗ್ ಅಂದರೆ ಆಚೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಂಗೆ ಅಂದ್ಕೊಂಡೆ ಓಕೆ ಆಚೆ ಹೋಗ್ತಿದ್ದೀನಲ್ಲ ವ್ಲಾಗ್ ಮಾಡೋಣ ಅಂತ. ನೋಡಿ ಆಚೆ ಹೋಗೋರು ನಾವು ಎಂಥ ಸ್ಪೆಷಲ್ ಪೀಪಲ್ ಅಂದರೆ ಆಚೆ ಹೋಗೋರು ಆಚೆ ಊಟ ಮಾಡ್ಕೊಂಡು ಬರ್ತಾರೆ. ಆದರೆ ನಾವು ನೋಡಿ ಊಟ ಮಾಡಿಕೊಂಡು ಇವಾಗ ಹೊರಡ್ತಿದ್ದೀವಿ. ಕರೆಕ್ಟಾಗಿ 7 ಗಂಟೆ. ಇವಾಗ ಊಟ ಮಾಡ್ಕೊಂಡು ಲೈಟಾಗಿ ತಿನ್ನೋಣ, ಆಮೇಲೆ ಬೇಕಂದರೆ ಆಚೆ ಹೋಗಿ ನಮ್ಮ ಚಾನ್ ಕೊಡಿಸ್ತಾರಂತೆ. ನೋಡೋಣ ಏನು ಕೊಡಿಸ್ತಾರೆ. ಓಕೆ, ಇವಾಗ ಸಾನಿದೆ ಬೇರೆ ರೆಡಿ ಆಗ್ತಿದ್ದಾಳೆ. ಬಿಗ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬೇಗ ವಾಪಸ್ ಬರಬೇಕು, ಅದೊಂದು ತಲೆಯಲ್ಲಿದೆ. ಬಿಕಾಸ್ ಇವಾಗ ಹೋಗ್ತಿರೋದು ಮೆಟ್ರೋದಲ್ಲಿ. ಸೊ ಬೇಗ ವಾಪಸ್ ಬರೋಣ. ಸೊ ಗೈಸ್, ಲಾಸ್ಟ್ ಟೈಮು ನಾವು ಬಂಡಿಕಾಳಮ್ಮಗೆ ಹೋದಾಗ ನನ್ನ ಹೇಳಿದ್ಲು ಏನು ಚೈಲ್ಡ್ಗಳು ಹೋಗಿ ಟಿಕೆಟ್ ತೊಗೊಳ್ತಿದ್ದಾರೆ ಅಂತ ನೋಡಿ. ಇವಾಗ 7 ಹೋಗಿ ಚೈಲ್ಡ್ ಥರ ಟಿಕೆಟ್ ತೊಗೊಳ್ತಿದ್ದಾರೆ. ಚೈಲ್ಡ್ ಥರ ಅಲ್ಲ, ಅವಳು ಹೇಳಿದ್ಲು ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ ಗೈಸ್. ನೋಡ್ತಿದ್ದಾರೆ. ಐ ಆಮ್ ಸೋ ಮಚ್ ಎಕ್ಸೈಟೆಡ್ ಗೈಸ್. 2 years ಆದ್ಮೇಲೆ ಮೊಳಗೋಗ್ತಿದ್ದೀನಿ. ಲೈಕ್ ನಾನು ಯಾರು ಕರ್ಕೊಂಡು ಹೋಗಲ್ಲ, ಚಾಂದ್ಯಕ್ಕ ಇರೋದಕ್ಕೆ ಕರ್ಕೊಂಡು ಹೋಗ್ತಿರೋದಿಲ್ಲ. ಅಂದರೆ ನಮ್ಮ ಅಕ್ಕ ಅಂತೂ ಕರ್ಕೊಂಡೇ ಹೋಗಲ್ಲ ಗೈಸ್. ಸೊ ಇವಾಗ ನಾವು ದಾಸರಳ್ಳಿ ಮೆಟ್ರೋಲ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಮಂತ್ರಿ ಸ್ಕ್ವೇರ್ಗೆ. ಆ್ಯಕ್ಚುಲಿ ಇವಾಗ ಡಿಫ್ರೆಂಟಾಗಿ ಏನು ಅನಿಸ್ತಿರೋದಂದ್ರೆ ಮೆಟ್ರೋದಲ್ಲಿ ಯೂಶಲಿ ಬಂದೇ ಬರ್ತೀನಿ. ಬಟ್ ಯಾವತ್ತೂ ನಾನು ಇಷ್ಟೊತ್ತಲ್ಲಿ ಯಾವತ್ತೂ ಬಂದಿರಲಿಲ್ಲ. ಇವಾಗ ಅಲ್ಲೇ 8 ಗಂಟೆ ಆಗೋಗಿದೆ. ಮಿಣ ಅಂತಿದೆ ಲೈಟ್ ಎಲ್ಲ. ಸೊ ನಮ್ಮ ಮನೇಲೂ ಅಷ್ಟೇ ಕರ್ಕೊಂಡು ಹೋಗ್ತಿದ್ರೆ ಅಥವಾ ನಾನೇ ಬಂದಿದ್ರು ಬೆಳಗ್ಗೆ ಬರ್ತಿದ್ದೆ. ಇವಾಗ ನೈಟ್ ಹೋಗ್ತಿರೋದು ಚೆನ್ನಾಗಾಯ್ತು ಫೀಲ್. ಆ್ಯಂಡ್ ನನಗಂತೂ ಏನು ಸಿಕ್ಕಾಪಟ್ಟೆ ನಡುಗ್ತಾ ಇದ್ದೀನಿ. ಜಾಕೆಟ್ ಹಾಕೊಂಡಿಲ್ಲ, ಮೆಟ್ರೋ ಕಾರ್ಡ್ ತಂದಿಲ್ಲ, ಹಂಗೆ ಬಂದಿರೋದು ಬ್ಲೈಂಡಾಗಿ ಬಂದ್ಬಿಟ್ಟಿದ್ದೀವಿ. ಸಾನಿದ್ಯಾ ಎರಡು ಚೆನ್ನಾಗಿದೆ. ಸೊ ಗೈಸ್, ಜೂಡಿಯೋದಲ್ಲಿ ಬಿಟ್ಟು 1 2 3 4 ಆ್ಯಂಡ್ ಆಲ್ಸೋ ತುಂಬ ಏನೇನೋ ತೊಗೊಂಡ್ವಿ. ಬಟ್ ಜೂಡಿಯೋದಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಇವಾಗ ಇಲ್ಲ ಗೈಸ್, ಜೂಡಿಯೋದಲ್ಲಿ ತೊಗೊಂಡಿದ್ದಾಯಿತು. ನೆಕ್ಸ್ಟ್ ನಾವೇನು ಅಂದ್ಕೊಂಡ್ವಿ, ತಿನ್ನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲೇ 9:30 ಆಗಿದೆ. ಸೊ ಇಲ್ಲೇ ನಾನು ಆಚೆ ಬಂದಾಗ ಏನು ಯಾವುದದು ಡಾಮಿನೋಸ್ ಕಾಣಿಸ್ತು. ಡಾಮಿನೋಸ್ ಬೇಡ, ಬರ್ಗರ್ ಕಿಂಗ್ ಹೋಗೋಣ ಅಂತ ನೆಕ್ಸ್ಟ್ ಪ್ಲ್ಯಾನ್ ಆಯಿತು. ಇವಾಗ ಡಾಮಿನೋಸ್ಗೆ ಹೋಗ್ಬೇಕಂತ ಇದೆ. ಇವಳಿಗೆ ಬೇಡವಂತೆ. ಬಿಕಾಸ್ ಮೊನ್ನೆ ಅವಳ ಫ್ರೆಂಡ್ ಬರ್ಡೇಗೆ ಹೋಗಿ ಒಂದು 3-4 ಪಿಜ್ಜಾ ತಿಂದಿದ್ದಾಳೆ ಗೈಸ್. ಒಂದು ನಂಗೆ ಕೊಟ್ಟಿಲ್ಲ. ಮೊನ್ನೆನೂ ತಿಂದೆ, ನೆನ್ನೆನೂ ತಿಂದೆ ಆನ್ಯುವಲ್ ಡೇಲಿ. ಅದಕ್ಕೆ ಸೊ ಇವಾಗ ಎಲ್ಲಾದರೂ ತಿನ್ಕೊಂಡು ಹೋಗೋಣ ಬನ್ನಿ. ಒಂದ್ಸಲ ಸ್ಟಾರ್ ಬಕ್ಸಿಗೆ ಬರ್ಬೇಕು ಗೈಸ್. ಬಂದೇ ಬರ್ತೀನಿ ನೋಡ್ಕೊಂಡು. ಜಾಸ್ತಿ ನಮ್ಮ ಅಕ್ಕನ ಬ್ಲಾಗ್ ನೋಡಿ ನಾವು ಸ್ಟಾರ್ ಬಕ್ಸ್ಗೆ ಹೋಗ್ತೀವಿ. We are here in Domino's. Being very honest, ನಾನು ಡಾಮಿನೋಸಿಗೆ ಬಂದು ಕುತ್ಕೊಂಡು ಇಲ್ಲಿ ತಿಂತಾರಂದರೆ ವೆರಿ ಫಸ್ಟ್ ಟೈಮ್ ಇದೆ. ಬಿಕಾಸ್ ತಿಂದಿದ್ದೀನಿ ಡಾಮಿನೋಸಲ್ಲಿ, ಬಟ್ ಮನೆಗೆ ತರಿಸ್ಕೊಂಡು ಆರ್ಡ್ರ್ ಮಾಡಿ ತಿಂತಾ ಇದ್ವಿ. ಇವತ್ತು ನಾನು ನನ್ನ ತಂಗಿ ಚಾಂದ್ ದಯೆಯಿಂದ ಬಂದಿದ್ದೀವಿ. ಅಲ್ಲಿ 10 ಗಂಟೆ ಆಗಿದೆ. ಆ್ಯಕ್ಚುಲಿ ಮನೇಲಿ ಹೇಳಿಲ್ಲ ನಾವು ಇಲ್ಲಿಗೆ ಬಂದಿರೋದು.
ನಮ್ಮಮ್ಮ ಏನು ಅನ್ಕೊಂಡಿರ್ತಾರೆ ಸುಮ್ಮನೆ ಅಲ್ಲಿ ಇಲ್ಲಿ ದಾಸರಳ್ಳಿ ಡಿ ಮಾರ್ಟ್ ಹತ್ರ ಹೋಗಿದ್ದೀವಿ ಅಂತ ಅನ್ಕೊಂಡಿದ್ದಾರೆ. ನಮ್ಮಗೂ ಇನ್ನೂ ಗೊತ್ತಿಲ್ಲ. ನಮ್ಮಪ್ಪ ಇನ್ನೂ ಕಾಲ್ ಮಾಡಿಲ್ಲ. ಮೇ ಬಿ ಹೋಗೋಷ್ಟೊತ್ತಲ್ಲಿ 10:30 11 ಗಂಟೆ ಆಗುತ್ತೆ ಅನಿಸುತ್ತೆ. ನನ್ನ ತಂಗಿ ಏನು ಓಡ್ತಿದ್ದೆ ಅವಳ ತಲೆಯಲ್ಲಿ ಕೇಳೋಣ ಇರಿ. ಯಾಕೋ ಸೈಲೆಂಟಾಗಿ ಕುಂತ್ಬಿಟ್ಟವಳೆ. ಟಾರ್ಚ್ ಹಿಡ್ಕೊಂಡು ಹೋಯ್ತೀನಿ ನೋಡಿ ಗೈಸ್ ಅವಳು ವ್ಲಾಗಿಗೋಸ್ಕರ ಏನು ಸಿನ್ಸಿಯರಾಗಿ ವ್ಲಾಗ್ ಮಾಡ್ತಾಳೆ ನೋಡಿ. ಏನು ಹೇಳಿ, ನಾಳೆ ಸ್ಕೂಲ್ ಇದೆ ಗೈಸ್. ಸೋ ಮಚ್ ಬೇಜಾರ ಹೋಗಿದ್ದು. ಇಲ್ಲ 2 ವೀಕ್ಸ್ ಇಂದ ಆನ್ಯುವಲ್ ಡೇ ಪ್ರಾಕ್ಟೀಸ್ ಇತ್ತಲ್ಲ. ಆ್ಯಕ್ಚುಲಿ ಇನ್ನೂ ಜೀನ್ ಟಾಪ್ ಎಲ್ಲ ತೊಗೊಬೇಕಂತ ಬಂದ್ವಿ. ಬಟ್ 10:30 ಆಗೋಯ್ತು. ಮನೇಲಿ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ಲೇಟಾಗಿ ಬಂದ್ವಿ. ನನ್ನ ಕನ್ನಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲಸ ಯಾರು ಮಾಡಿದ್ರು? ಎಣ್ಣೆ ಹಚ್ಕೊಂಡಿದ್ದಾಳೆ ಅಂದ್ರೆ ಸ್ನಾನ ಮಾಡಿರ್ಲಿಲ್ಲ ಅದಕ್ಕೆ. ಹೌದು ಗೈಸ್, ಎಣ್ಣೆ ಹಚ್ಕೊಂಡಿದ್ದೆ ಅದಕ್ಕೆ ಬಂದಿರಲಿಲ್ಲ. ಖಾರ ಜಾಸ್ತಿ, ಚಿಲ್ಲಿ ಫ್ಲೇಕ್ಸ್. ಅಕ್ಕ ಇನ್ನೊಂದು ಕೊಟ್ಟಿಲ್ಲ ಅವರು. ಇಲ್ಲ ಬಟರ್ ಸ್ಕಾಚ್ ಹೇಳಿದ್ವಿ, ಅದಕ್ಕೆ ಎಕ್ಸ್ಟ್ರಾ ಆಯಿತು ಗೊತ್ತು ನಂಗೆ. ಸೊ ನಾವು ವಿ ಆರ್ ಗೋಯಿಂಗ್ ಹೋಮ್. ಇಲ್ಲಿ ಆ್ಯಕ್ಚುಲಿ ಒಬ್ಬರು ಆಂಟಿ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು. ಯಾಕಂದರೆ ಅವ್ರ ಫೋನ್ ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಹೋಗ್ಬಿಟ್ಟಿತ್ತು ಗೈಸ್. ನಾನೇನು ಅಂದ್ಕೊಂಡೆ ಓಕೆ ಡಿಸ್ಪ್ಲೇಯಲ್ಲಿ ಅದು ಹೋಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರುತ್ತೆ ಅಂತ. ಡಿಸ್ಪ್ಲೇಲ್ಲೂ ನೋಡ್ತೀನಿ ಆ್ಯಕ್ಚುಲಿ ಅದು ನಾರ್ಮಲ್ ಆಗೇ ಇದೆ. ಅದು ಏನು ಚೇಂಜ್ ಆಗ್ತಿಲ್ಲ. ಇದು ನೋಡಿ ಇವಾಗ ಯೂಟ್ಯೂಬಿಂದ ಯೂಟ್ಯೂಬರ್ಸ್ಗೆ ಎಷ್ಟು ಯೂಸ್ ಆಯಿತು ಅಂದರೆ, ಆಮೇಲೆ ಅವರು ಯಾವುದೋ ಮೋಟೋ ಅಂತ ಹೇಳಿದ್ರು ಫೋನು. ಸೊ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದೆ. ಅಲ್ಲಿ ನೋಡಿದ್ರೆ ಬೆಡ್ ಟೈಮ್ ಅಂತ ಇತ್ತು. ಅದು ನೋಡಿದ್ರೆ ಅವ್ರು ಆನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಕೈಯಲ್ಲಿ ಇಟ್ಕೊಂಡು ಬೈ ಮಿಸ್ಸಾಗಿ ಆನ್ ಆಯ್ತಂತೆ. ಸೊ ಅವ್ರು ಫುಲ್ ಪ್ಯಾನಿಕ್ ಆಗಿ ಹೆಲ್ಪ್ ಮಾಡಿ ಅದು ಮಾಡ್ತಿಲ್ಲ. ನಾನು ಜಸ್ಟ್ ಶೇರಿಂಗ್ ದ ಎಕ್ಸ್ಪೀರಿಯನ್ಸ್ ಅಷ್ಟೆ. ಸೊ ಇವಾಗ ಎಷ್ಟು ಗಂಟೆ? 10:30 ಆಗಿದೆ. ನಾನು ಆವತ್ತು ಈ ಥರ ಚಾಂದ್ ಇರಲಿಲ್ಲ ಅಂದರೆ ನನ್ನ ಲೈಫೆಲ್ಲ ಇಷ್ಟೊತ್ತು ಈ ಟೈಮಲ್ಲಿ ಓಡಾಡ್ತಿರಲಿಲ್ಲ ಅನಿಸುತ್ತೆ. ಸೊ ಹೋಗ್ತಾ ಇದ್ದೀವಿ ಮನೆಗೆ. ನಾವು ವಿ ಆರ್ ಇನ್ ಇಲ್ಲಿ ಮಹಾಲಕ್ಷ್ಮಿ. ಹಾಗಾದರೆ ನಾವು ಮನೆಗೆ ಹೋಗೋಷ್ಟೊತ್ತಲ್ಲಿ 11 ಗಂಟೆ ಆಗುತ್ತೆ. ಮಹಾಲಕ್ಷ್ಮಿ ಅಂತ ಗೈಸ್ ನಾನೇ. ನಾವು ಮನೆಗೆ ಹೋಗೋಷ್ಟೊತ್ತಲ್ಲಿ 11 ಗಂಟೆ ಆಗುತ್ತೆ. ಸೊ ಅಲ್ಲಿ ಹೋಗಿ ವ್ಲಾಗೆಲ್ಲ ಎಂಡ್ ಮಾಡೋಕ್ಕಾಗಲ್ಲ. ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸಂಧ್ಯಾ ತನು ಚಾನಲ್ನ ಸಪೋರ್ಟ್ ಮಾಡಿ. ಇಲ್ಲಿ ಹುಡುಗಿ ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ ರೀ. ಟೆನ್ಷನ್ ಫ್ರೆಂಡ್ಸ್, ನಾಳೆ ಸ್ಕೂಲ್ಗೆ ಹೋಗಬೇಕು. ಏನು ಮಾಡೋಣ, ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿದೆ. ರಿಯಾಕ್ಷನ್ ನೋಡಿ ಹಾಗೆ ಇದೆ. ಒಳ್ಳೆ ಕಿಡ್ನಾಪ್ ಮಾಡಿ ಕರ್ಕೊಂಬಂದಿರೋ ಥರ ರಿಯಾಕ್ಷನ್ ಕೊಡ್ತಿದ್ದಾಳೆ. ಅಯ್ಯೋ ರಾಮ್. ಓಕೆ ಬಾಯ್. ಓ ಗಾಯ್ಸ್, ವ್ಲಾಗಲ್ಲಿ ಕಾಣಿಸ್ಕೊಂಡ್ಬಿಟ್ರು. ವಾ, ಇದೇ ಒಂದು ಇವತ್ತಿನ ಮಿರಾಕ್. ಓಕೆ ಬಾಯ್ ಬಾಯ್ ಮಾಡು. ಬಾಯ್, ಗುಡ್ ನೈಟ್.